ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ರೈತ ನಮ್ಮ ದೇಶದ ಬೆನ್ನೆಲುಬು, ಹಾಗೆ ನಮ್ಮೆಲ್ಲರ ಅನ್ನದಾತ, ಶ್ರಮಜೀವಿ. ರೈತರಿಗೆ ಗೌರವ ಸಲ್ಲಿಸೋದು ಹಾಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ರಾಷ್ಟ್ರ ರಕ್ಷಣೆಯನ್ನು ಮಾಡುವಲ್ಲಿ ಯೋಧ ಹೇಗೋ ಹಾಗೆ ರೈತ ಕೂಡ ಆ ರಾಷ್ಟ್ರ ಪ್ರೇಮಿಗಳಿಗೆ, ರಾಷ್ಟ್ರ ಭಕ್ತರಿಗೆ ಹಾಗೂ ನಮ್ಮೆಲ್ಲರಿಗೂ ಅನ್ನದಾತನಾಗಿರ್ತಾನೆ, ಹಾಗೆ ಶಕ್ತಿಯನ್ನು ತುಂಬುತ್ತಾನೆ. ಅಂತಹ ರೈತನಿಗೆ ಕೃತಜ್ಞತಾ ಭಾವದಿಂದ ನಮಿಸೋದು ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರೋದೇ ಈ ನಮ್ಮ ಶ್ರೀ ಬಸವ ಟಿವಿ. ಈ ಶ್ರೀ ಬಸವ ಟಿವಿಯಲ್ಲಿ ನಾವೆಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇರೋವಂಥ ರೈತ ಮಿತ್ರ ಕಾರ್ಯಕ್ರಮದ ಮುಖಾಂತರ ನಾವು ನಮ್ಮ ರಾಷ್ಟ್ರದ ಎಲ್ಲ ರೈತರಿಗೂ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಬನ್ನಿ, ಇವತ್ತಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾದರಿ ರೈತರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ತೆ ಸರ್, ತಮಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಎಷ್ಟು ನಾವು ನಿರೀಕ್ಷೆ ಮಾಡ್ಬೋದು ಸರ್ ಫಸಲನ್ನು? ನಾವು ಒಂದು ಎಕರೆನಲ್ಲ, ಈಗ ಒಂದು ಎಕರೆನಲ್ಲಿ ನಾನು 9,000 ಗಿಡ ನೆಟ್ಟಿದ್ದೀನಿ ಅಂದರೆ ಈಗ ಆಲ್ರೆಡಿ ನಾನು ಒಂದು ಬೀಡ್ ಕಾಯಿ ಕೊಯ್ದಿದ್ದೀನಿ. ನಾವು 3 ಅಂತ ಕುಯ್ಬೋದು ಮೆಣಸಿನ್ಕಾಯಿನ. ಒಂದು ತೆನೆ, ಒಂದು ಮೀಡಿಯಮ್, ಇನ್ನೊಂದು ಕೂಳೆ. ನಾನು ಪ್ರತಿ ವರ್ಷವೂ 3 ಅಂತ ಕುಯ್ತೀನಿ. ಈಗ ನಾನು ಒಂದು 9,000 ಗಿಡದಲ್ಲಿ ನಾನೊಂದು 40 ಬಟಾರ ಮೆಣಸಿನ್ಕಾಯಿ ಕುಯ್ದಿದ್ದೀನಿ. ಬಟಾರ ಅಂದರೆ ಒಂದು 65ರಿಂದ 70 kg ಅದು ಬರುತ್ತೆ ಒಂದು ಚೀಲ. ಆ ಥರದ 40ರಿಂದ 45 ಬಟಾರ ಫಸ್ಟ್ನೇ ಹಂತದಲ್ಲೇ ಕುಯ್ದಿದ್ದೀನಿ ಮೇಡಮ್. ನಾವು ಒಂದ್ಸಲ ಈ ಮೆಣಸಿನ ಗಿಡನ ನಾವು ನಾಟಿ ಮಾಡಿದ್ದೀವಿ ಅಂದಮೇಲೆ ಅದರಲ್ಲಿ ನಾವು 3 ಸಲ ನಾವು ಕೊಯ್ಲು ಮಾಡ್ಬೋದಾ? ಮೆಣಸಿನ್ಕಾಯಿನ 3 ಸಲ ಕೊಯ್ಲು ಮಾಡ್ಬೋದಾ? ಮೆಣಸಿನ್ಕಾಯಿನ ಕುಯ್ಲು 3 ಸಲ ಅಂದರೆ ಮೇಡಮ್, ಅದು ಗಿಡ ಒಂದು ಕಾಯಿನ ಬಿಡಿಸ್ಬೇಕು ಅಂದರೆ ಅದು ಒಂದು ಹಂತ ಬರಬೇಕು. ಈಗ ಗಿಡದಲ್ಲಿ ಸ್ಟಾರ್ಟಿಂಗ್ ಬಿಟ್ಟು ಕಾಯಿ ದಪ್ಪ ಉದ್ದ ಇರುತ್ತೆ, ಇನ್ನು ಚಿಗುರಿರುತ್ತೆ, ಅದು ಫಸ್ಲು ಬರ್ತಾನೆ ಇರುತ್ತೆ. ಈಗ ಹಿಂಗೆ ಮುರಿದ್ರೆ ಸ್ವಲ್ಪ ಬಲ್ತಿರಬೇಕು ಕಾಯಿ. ಈಗ ಹಲಸಿನ ಮರದಲ್ಲಿ ಹೆಂಗೆ ಹಣ್ಣು ಆದವು, ಹಲಸಿನ ಹಣ್ಣು ಕೆಡುತ್ತೀವಿ, ಹಂಗೆ ಮೆಣಸಿನ ಗಿಡದಲ್ಲೂ ಮೆಣಸಿನ್ಕಾಯಿ ಯಾವುದು ಬಲ್ತಿದೆ ಎಳೆದು ಕುಯ್ದ್ರೆ ನಮಗೆ ಲಾಸು. ದಪ್ಪ ಅದು ಒಂದು ಅಂತ ಅಂದರೆ ಒಂದು ಸ್ಟಾರ್ಟಿಂಗ್ ಕಿರ್ಬೇಳೆ ದಪ್ಪ ಇರುತ್ತೆ, ಅದು ಕುಯ್ದ್ರೆ ನಮಗೆ ಲಾಸು. ಅದು ಒಂದು ಮಿನಿಮಮ್ ದಪ್ಪ ಇಲ್ಲ ಅಂದರೆ ಅದು ಹಣ್ಣಿನ ಥರ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಚೇಂಜ್ ಆಗೋ ಟೈಮಲ್ಲಿ ಕುಯ್ದ್ರೆ ಹೆಚ್ಚಿನ ಭಾಗ ನಮಗೆ ಇಳುವರಿ ಬರುತ್ತೆ. ಅದು ಆ ಟೈಮಲ್ಲಿ ನಮಗೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಅವಾಗ ಒಂದು ಹಂತ ಅದನ್ನು ಬಿಡಿಸ್ಕೊಂತೀವಿ. ಅದಾದ ನಂತರ 10-12 ದಿವಸಕ್ಕೆ ಮತ್ತೆ ಈ ಸಣ್ಣದಿರೋದು ದೊಡ್ಡದಾಗುತ್ತೆ, ಆಗ ಒಂದು ಹಂತ ಕುಯ್ತೀವಿ. ಅದಾದ ನಂತರ ಫೈನಲಾಗಿ ಮತ್ತೊಂದು ಮಧ್ಯ ಒಂದು 15 ದಿವಸ ಗ್ಯಾಪ್ ಕೊಟ್ಟರೆ ಫೈನಲಾಗಿ ಇನ್ನೊಂದು ಹಂತ. ಅಷ್ಟೊತ್ತಿಗೆ ಗಿಡನೂ ಒಂದು 4 ತಿಂಗಳು 4.25 ತಿಂಗಳು ಆಗಿರುತ್ತೆ. ಅಷ್ಟೊತ್ತಿಗೆ ಗಿಡನೂ ಸಂಪೂರ್ಣವಾಗಿ ನನ್ನ ಕಟಾವಿಗೆ ಬಂದಿರುತ್ತೆ. 15 ದಿವಸದಲ್ಲಿ ಅದನ್ನು ಕಟಾವು ಮಾಡ್ಕೊಬಿಟ್ಟು ಗಿಡನ ಬೆಳೆನ ಅಂದರೆ ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡಿದಾಗಿನಿಂದ ಹಿಡಿದು 6 ತಿಂಗಳವರೆಗೂ ನಾವು ಆ ಗಿಡನ ಜಮೀನಲ್ಲಿ ಇಟ್ಕೋಬಹುದು ಅಂತ. ಬರಲ್ಲ ಮೇಡಮ್, ಅದು ಮೂರರಿಂದ ಫಸಲು ಬಿಡಕ್ಕೆ ಶುರುವಾಗುತ್ತೆ. 4.25 ತಿಂಗಳಿಗೆ ಆ ಗಿಡ ತೆಗೆದು ಬಿಡಬಹುದು. ಅದು ತೆಗಿಲಿಲ್ಲ ಅಂದ್ರೆ ಅದು ಇದು ಕಳ್ಕೊಳುತ್ತೆ, ಸ್ಟ್ರೆಂತ್ ಕಳ್ಕೊಳುತ್ತೆ. ಈಗ ಜೋಳನ ಹೆಂಗೆ ಕಟ್ ಮಾಡ್ತೀವಿ ಹಸಿ ಮೇವಿ ಕೊಡಕ್ಕೆ, ಹಂಗೆ ಅದು ಕಟ್ ಮಾಡಕ್ಕಲ್ಲ, ಅದೇ ಒಣಗುತ್ತೆ ಗಿಡ. ಆಮೇಲೆ ಅವರೆಕಾಯಿ ಗಿಡ ಎಲ್ಲ ತೆಗೆದ ಮೇಲೆ ಗಿಡ ಒಣಗೋಗುತ್ತಲ್ಲ, ಹಾಗೆ ತೆಗಿಬೇಕು ಇದನ್ನು. ಹಾಗೆ ಸರ್, ಈ ಮೆಣಸಿನಕಾಯಿ ಬೆಳೆ ಬೆಳಿಲಿಕ್ಕೆ ನಮ್ಮ ರೈತರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ನಮ್ಮ ಭಾಗದ ರೈತರಿಗೆ ನಾನು ಹೇಳಬೇಕು ಅಂದರೆ ಮಾರ್ಚ್ 15 ಕಳೆದ ನಂತರ ಗಿಡನ ನಾಟಿ ಮಾಡಬೇಕು. ಆ ಟೈಮಲ್ಲಿ ನಮ್ಮ ಭಾಗದಲ್ಲಿ ಸೂಕ್ತವಾದ ಸಮಯ. ಆ ಟೈಮಲ್ಲಿ ಸ್ವಲ್ಪ ಈಟ್ ಇರುತ್ತೆ. ಆ ಈಟ್ ಜಾಸ್ತಿ ಇದ್ದಾಗ ಗಿಡ ಮುದ್ರಗುಡಿ ಬರುತ್ತೆ. ಬಟ್ ಅದನ್ನ ಈಗ ಮುದ್ರಗುಡಿ ಬರುತ್ತೆ, ನಾವು ಮಳೆ ಬಿದ್ಮೇಲೆ ಒಂದು ತಿಂಗಳು ಕಳೆದು ಮಾಡ್ತೀವಿ ಅಂತ ಅಂದರೆ ಮತ್ತೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಗಿಡ ಬೆಳವಣಿಗೆ ಆಗಿಲ್ಲ ಅಂದರೆ ಮಳೆ ಜಾಸ್ತಿ ಆದಾಗ ಗಿಡ ಡೆವಲಪ್ ಆಗೋದು ಕಮ್ಮಿ ಆಗುತ್ತೆ. ಅದು ಸೂಕ್ತವಾದ ಸಮಯ. ಅದ್ರ ಜೊತೆಗೆ ನಮಗೆ ಹೆಚ್ಚಿನ ಭಾಗ ಇಳುವರಿ ಬರಬೇಕು ಅಂತ ಅಂದರೆ ನಾವು ಯಾವುದೇ ತಳಿ ಆಗಲಿ ಆ 1.5 ತಿಂಗಳು ಮೆಣಸಿನ ಗಿಡ ಬಂದಾಗ ನಾವು ಆರ್ಗಾನಿಕ್ ಗ್ರಾನ್ಯುವಲ್ ಅನ್ನು ಯೂಸ್ ಮಾಡಬೇಕು. ಆಮೇಲೆ ಅದಕ್ಕೆ ಗೊಬ್ಬರನೂ ರಾಸಾಯನಿಕ ಗೊಬ್ಬರದಲ್ಲಿ DAP ಹಾಕಬೇಕು. ಮತ್ತು ಅದ್ರ ಜೊತೆಗೆ 19 ಗೊಬ್ಬರ ಮೆಣಸಿನ ಗಿಡಕ್ಕೆ ಸೂಕ್ತವಾದ ಗೊಬ್ಬರ. ಹಾಗೆ ನಿಮ್ಮ ಒಂದು ಜಮೀನಲ್ಲಿ ಶುಂಠಿ ಬೆಳೆ ಬಗ್ಗೆ ಹೇಳಿದ್ರಿ ನೀವು. ಶುಂಠಿ ಕೂಡ ನಾವು ಬೆಳೆದಿದ್ದೀನಿ ಅಂತ. ಆ ಶುಂಠಿ ಬೆಳೆ ಬಗ್ಗೆ ನಮ್ಮ ರೈತರಿಗೆ ಒಂದಷ್ಟು ಮಾಹಿತಿ ಹೇಳಿ ಸರ್. ಶುಂಠಿ ಹೇಗೆ ನೀವು ನಾಟಿ ಮಾಡ್ತೀರಾ? ಅದೇನು ಬೀಜ ಸಿಗುತ್ತಾ ಅಥವಾ ಗಿಡನ ಅಥವಾ ಶುಂಠಿನೇ ತೊಗೊಂಡು ಬಂದು ನೀವು ನಾಟಿ ಮಾಡ್ತೀರಾ, ಹೇಗೆ?
ಈಗ 16 ವರ್ಷಗಳಿಂದನೂ ನಮ್ಮ ಭಾಗದಲ್ಲಿ ಶುಂಠಿ ಫಸ್ಟ್ ಈಗ ಏನು ಶುಂಠಿ ಬೆಳೆ ಹಾಕಿಡ್ದು ಏನು ಭಾರಿ ವರ್ಷ ಆಗಿಲ್ಲ. ಶುಂಠಿ ಬೆಳೆ ಬಂದು ಒಂದು 15 ವರ್ಷ ಆಗಿದೆ. ಸ್ಟಾರ್ಟಿಂಗು ಕೇರಳದವ್ರು ಬಂದು ನಮ್ಮ ಕಡೆ ನಮ್ಮ ಭಾಗದಲ್ಲಿ ಶುಂಠಿ ಅಂದರೆ ಏನೂ ಗೊತ್ತಿರಲಿಲ್ಲ. ಅದು ಮೂಲ ಕೇರಳದವ್ರು ಬಂದು ಈ ಕಡೆ ಜಮೀನನ್ನು ಪರ್ಚೇಸ್ ಮಾಡ್ಕೊಂಡು ಒಂದು ವರ್ಷಕ್ಕೆ ಗುತ್ತಿಗೆ ಮಾಡ್ಕೊಂಡು ಶುಂಠಿ ನಾಟಿ ಮಾಡಿ ಅವರು ತೋರಿಸ್ಕೊಟ್ಟಂಥ ವಿದ್ಯೆ ಅದು. ಒಂದು ವಿದ್ಯೆ ಅಂದರೆ ಶುಂಠಿನ ಹೆಂಗೆ ಬೆಳಿಬೇಕು ಅಂತ. ಆ ನಂತರ ನಮ್ಮ ಭಾಗದ ರೈತರೆಲ್ಲ ನೋಡ್ಕೊಂಡು ಅವ್ರ ಹತ್ರನೇ ಅದು ಒಂದು ಯಾವಾಗ ಒಂದು ಆ ಬೆಳೆ ಅದನ್ನ ಬೀಜನ ಹೇಗೆ ಮಾಡ್ತಾರೆ ಅಂದರೆ ಒಂದು ಬೆಳೆ 10 ತಿಂಗಳು ದಾಟಿದ ಮೇಲೆ ಅದು ರೋಗ ಬರ್ದಂಗಿತ್ತು ಅಂದರೆ ಅದು ನೆಕ್ಸ್ಟ್ ಬೀಜಕ್ಕೆ ಆಗುತ್ತೆ. ಅದರಲ್ಲೇ ಆ ಗೆಡ್ಡೆ ಕಿತ್ತರೆ ಮುರಿದ್ಬಿಟ್ಟು ಒಂದು ಹಂತವಾಗಿ ಅದಕ್ಕೆ ಔಷಧಿಯದ್ದು ಇಟ್ಕೊಂಡು ಒಂದು 20 ದಿವಸ ಕಳೆದ್ಮೇಲೆ ಅದು ನಾಟಿ ಮಾಡೋದಕ್ಕೆ ಅದು ಸೂಕ್ತವಾದ ಬೀಜ ಅಂತ ಸೆಲೆಕ್ಷನ್ ಮಾಡ್ಕೊತೀವಿ. ಸೆಲೆಕ್ಷನ್ ಮಾಡ್ಕೊಂಡು 20 ದಿವಸ ಇಡ್ತೀವಿ ಔಷಧಿ ಎದ್ದು, ಅದು ಡ್ರೈ ಆಗುತ್ತೆ. ಆಮೇಲೆ ಅದರಲ್ಲಿ ಮೊಳಕೆ ಕಣ್ಣು ಬರೋಕ್ಕೆ ಶುರುವಾಗುತ್ತೆ. ಆಗ ಭೂಮಿ ಎಲ್ಲ ಇನ್ನು ಮಾಮೂಲಿ ಬೇಸೆ ಹೊಡ್ಕೊಂಡು ಅದಕ್ಕೆ ಬೇಕಾದ ರೀತಿ ಬೆಡ್ ಹೊಡ್ಕೊಂಡು ನಡೋ ದಿವಸ ಗುಣಿ ಇದು ಮಾಡ್ಕೊಂಡು ಅಂತರ ಒಂದು 2 ಅಡಿಗೆ ಒಂದೊಂದು ಬೆಡ್ ಮಾಡ್ಕೊಂಡು ಬೆಡ್ಡಲ್ಲಿ 2 ಸಾಲು ಮಾಡ್ಕೊಂಡು ಗುಣಿ ಬಕ್ಕೊಂಡು ನಟ್ಬಿಟ್ಟು ಅದಕ್ಕೆ ಕೆಲವರು ದನಿಂಗ್ ಗೊಬ್ಬರ ಹಾಕ್ತಾರೆ, ಕೆಲವರು ಆರ್ಗಾನಿಕ್ ಗೊಬ್ಬರ ಹಾಕ್ತಾರೆ. ಅವ್ರವ್ರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ. ಆಮೇಲೆ ಆ ಮಣ್ಣು ಮೇನ್ ಆ ಮಣ್ಣಿನ ಮೇಲೂ ಡಿಪೆಂಡ್ ಇರುತ್ತೆ. ಆ ಮಣ್ಣಿನಲ್ಲಿ ಯಾವ ಅಂಶ ಕಡಿಮೆ ಇರುತ್ತೆ, ಯಾವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ, ಅದಕ್ಕೆ ಯಾವುದು ಕಡಿಮೆ ಇದೆ, ಯಾವ ಅಂಶ ಕಡಿಮೆ, ಕಬ್ಬಿಣದ ಅಂಶ ಕಡಿಮೆ ಇದೆಯಾ ಇಲ್ಲ ಯೂರಿಯಾದ ಅಂಶ ಕಡಿಮೆ ಇದೆಯಾ, ಅದು ಕ್ಯಾಲ್ಸಿಯಂ ಕಡಿಮೆ, ಆ ಭೂಮಿ ಮಣ್ಣಿಗೆ ತಕ್ಕಂತೆ ಕೆಲವರು ಮಣ್ಣನ್ನು ಸಮೇತ ಪರೀಕ್ಷೆ ಮಾಡ್ಕೊಬಂದು ನಾನು ಅದರಲ್ಲಿ ಸಕ್ಸಸ್ ಕಾಣಲೇಬೇಕು, ನಾನು ಎಲ್ಲರಿಗಿಂತ ಹೆಚ್ಚಿನ ಇಳುವರಿ ತೆಗಿಬೇಕು ಅಂದರೆ ಮಣ್ಣನ್ನು ಟೆಸ್ಟ್ ಮಾಡಿಸಿ ಬೆಳಿಬೇಕು. ಮಣ್ಣನ್ನು ಟೆಸ್ಟ್ ಮಾಡಿಸಿ ಬೆಳೆದ್ರೆ ಆವಾಗ ಒಂದು ಸಜೆಷನ್ ಕೊಡ್ತಾರೆ. ಆ ಮಣ್ಣಲ್ಲಿ ಇಂಥ ಬೆಳೆ ಬೆಳೆಯೋಕ್ಕೆ ನಾನು ಹೊರಟಿದ್ದೀನಿ ಅಂದರೆ ಆ ಬೆಳೆಗೆ ಯಾವ ಮಣ್ಣಿನ ಅಂಶ ಕಡಿಮೆ ಇದೆ ಅಂತ ನನಗೆ ಅಲ್ಲಿ ಗೈಡೆನ್ಸ್ ಸಿಗುತ್ತೆ. ಆ ಗೈಡೆನ್ಸ್ ತಗೊಬಂದು ಅದನ್ನು ಫಾಲೋ ಮಾಡ್ಕೊಂಡು ನಾನು ಉತ್ತಮವಾಗಿ ಬೆಳೆ ಬೆಳೆಯೋಕ್ಕೆ ನನಗೊಂದು ಅನುಕೂಲ ಆಗುತ್ತೆ. ಈ ಮಾಡರ್ನೈಸೇಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು ಒಂದು ಮಣ್ಣಿನ ಪರೀಕ್ಷೆ ಮಾಡಿ ಈ ಮಣ್ಣು ಯಾವ ಒಂದು ಬೆಳೆಗೆ ಸೂಕ್ತವಾಗಿದೆ, ಇದರಲ್ಲಿರುವಂಥ ಫಲವತ್ತತೆ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಬೋದು. ಈ ಒಂದು ಸೌಲಭ್ಯ ಎಲ್ಲಿ ಸಿಗುತ್ತೆ ಸರ್? ಇವಾಗ ಎಷ್ಟೋ ಹಳ್ಳಿಗಳಲ್ಲಿ ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡಿ ಬೆಳೆ ಬೆಳಿಬೇಕು ಅನ್ನೋದು ಅಷ್ಟು ಮಾಹಿತಿ ಇರಲಿಕ್ಕಿಲ್ಲ. ಹೀಗಿರುವಾಗ ನಮ್ಮ ರೈತರಿಗೆ ನೀವು ಅದ್ರ ಬಗ್ಗೆ ಮಾಹಿತಿ ಹೇಳಬೇಕು ಅಂದರೆ, ಈ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಅವರು ಯಾರನ್ನ ಭೇಟಿ ಮಾಡಬೇಕಾಗತ್ತೆ? ಆ ಮಣ್ಣಿನ ಪರೀಕ್ಷೆ ಮಾಡುವಂಥ ಸೌಲಭ್ಯ ಎಲ್ಲೆಲ್ಲಿ ಸಿಗುತ್ತೆ ಸರ್ ರೈತರಿಗೆ? ಮೇಡಮ್, ಪ್ರತಿಯೊಂದು ಕೃಷಿ ಇಲಾಖೆ ಕೇಂದ್ರದಲ್ಲಿ ನಾವು ಅದನ್ನು ಒಂದು ಡಿಸ್ಟಿಕ್ ಆಫೀಸಲ್ಲಿ ಒಂದು ಲ್ಯಾಬ್ ಇರುತ್ತೆ, ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ. ಬಟ್ ನಮಗೆ ಸ್ಥಳೀಯವಾಗಿ ಪ್ರತಿಯೊಂದು ಹೋಬಳಿಗೂ ಕೃಷಿ ಇಲಾಖೆ ಕೇಂದ್ರ ಇರುತ್ತೆ. ಆ ಕೃಷಿ ಇಲಾಖೆ ಕೇಂದ್ರಕ್ಕೆ ಈಗ ಸರ್ಕಾರ ಆದೇಶ ಮಾಡಿದಾಗ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಅಂದಾಗ ಏರಿಯಾ ವೈಸು ಕೃಷಿ ಅಧಿಕಾರಿಗಳೇ ಹುಡುಕೊಂಡು ರೈತರ ಬಾಗ್ಲಿಗೆ ಊರಿಗೆ ಬಂದು ರೈತರ ಮನೆ ಬಾಗ್ಲಿಗೆ ಬಂದು ನಿಮ್ಮದು ಜಮೀನು ತೋರಿಸಿ ಯಾವುದು ಅಂತ ಮಾಡಿಕೊಡ್ತಾರೆ. ಈಗ ಅವ್ರು ಬರಲಿಲ್ಲ ಅಂತ ಅಂದಾಗ ನಾನು ಬೆಳೆ ಬೆಳಿಬೇಕು, ನನ್ನ ಜಮೀನು ನನಗೆ ಆಸಕ್ತಿ ಇಚ್ಛಾಶಕ್ತಿ ಎರಡೂ ಇದ್ದಾಗ ನಾನೇ ಮಣ್ಣನ್ನು ಟೆಸ್ಟಿಂಗಿಗೆ ಹೋಗ್ಬೇಕು. ನಾನು ತಗೊಂಡು ಕೃಷಿ ಇಲಾಖೆ ಬಾಗ್ಲಿಗೆ ಹೋದ್ರೆ ಇದನ್ನು ಟೆಸ್ಟ್ ಮಾಡಿಸ್ಬೇಕು ಅಂದಾಗ ಅವ್ರು ಒಂದು ರಿಪೋರ್ಟ್ ಹಾಕಿ ಕೊಡ್ತಾರೆ, ಲ್ಯಾಬಿಗೆ ಕಳಿಸ್ತಾರೆ. ಅದ್ರದ್ದು ಒಂಚೂರು ಫೀಸ್ ಇರುತ್ತೆ, ಫೀಸ್ ಕಟ್ಟಿಸ್ಕೊಂತಾರೆ, ಅಲ್ಲೇ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ತಂದು ಅವ್ರಿಗೆ ತೋರಿಸಿದ್ರೆ ಅವರೇ ಸಜೆಷನ್ ಕೊಡ್ತಾರೆ. ಆ ರಿಪೋರ್ಟ್ ನೋಡ್ಬಿಟ್ಟು ಯಾವ ಬೆಳೆ ಬೆಳೆಯೋದಕ್ಕೆ ಅಂತ ಕೇಳ್ತಾರೆ. ಇಂಥ ಬೆಳೆ ಬೆಳೆಯೋದಕ್ಕೆ ಅಂದಾಗ ಆಗ ಈ ಅಂಶ ಕಡಿಮೆ ಇದೆ, ಆ ಬೆಳೆಗೆ ಈ ಅಂಶ ಬೇಕು. ಈಗ ನಾನು ಏನು ಬೆಳೀತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಜೊತೆಗೆ ಸ್ವಲ್ಪ ಅಧಿಕಾರಿಗಳ ಸಲಹೆಯನ್ನು ತಗೊಂಡ್ರೆ ಒಂದು ಉತ್ತಮವಾದ ಬೆಳೆ ಬೆಳೆಯೋದಕ್ಕೆ ಉತ್ತಮವಾಗುತ್ತೆ. ಈಗ ನಾವು 1 ವರ್ಷ ಅವಧಿ ಇರುವಂಥ ಒಂದು ಕಾಲಾವಧಿನಲ್ಲಿ ಬೆಳೆದಿರುವಂಥ ಶುಂಠಿನ ನಾವು ಬೀಜಕ್ಕೆ ಬಳಸ್ಕೋಬೋದು ಅಂತ ಹೇಳಿದ್ರಿ ನಾಟಿ ಮಾಡಲಿಕ್ಕೆ. ಮತ್ತು ಆ ನಾಟಿ ಮಾಡೋಕ್ಕೆ ಮುಂಚೆ ಔಷಧಿನಲ್ಲಿ ನೆನೆಸಿಡಬೇಕು ಅಂತ ಹೇಳಿದ್ರಿ ನೀವು. 20 ರಿಂದ 30 ದಿನಗಳ ಕಾಲ ಅದನ್ನ ನೆನೆಸಿಡಬೇಕು. ಆನಂತರ ನಾವು ನಾಟಿಗೆ ನೆನೆಸಬೇಕು ಅಂತಲ್ಲ, ನೆನೆಸಿದ ಮೇಲೆ 30 ದಿನ ಬಿಡಬೇಕು ಅಂತ. ನೆನೆಸಿದ ಮೇಲೆ ಅದನ್ನ ಆ ದ್ರಾವಣದಿಂದ ತೆಗೆದು ಆಚೆ ಕೆಲವರು 3 ದಿವಸನೂ ಬಿಡ್ತಾರೆ. ಅಂದ್ರೆ ಕಿತ್ತ ಮೇಲೆ ಕೆಲವರು 30 ದಿವಸ ಇಟ್ಟು ಆಮೇಲೆ ಔಷಧಿ ಇಡ್ತಾರೆ. ಕೆಲವರು ಏನ್ ಮಾಡ್ತಾರೆ, 30 ಔಷಧಿ ಎದ್ಬಿಟ್ಟು 30 ದಿವಸ ಇಡ್ತಾರೆ. ಆ ಒಂದು ಆ ಒಂದು ಶುಂಠಿ ಬಿತ್ತನೆ ಮಾಡೋಕೆ ಉತ್ತಮವಾದ ಸಮಯ ಅಂದ್ರೆ ಕೆಲವರು ಜನವರಿಯಿಂದನೂ ಶುರು ಮಾಡ್ತಾರೆ. ಜನವರಿಯಿಂದ ಮಾರ್ಚ್ ಲಾಸ್ಟ್ವರೆಗೂ 2-3 ತಿಂಗಳಲ್ಲಿ ಯಾರಿಗೆ ನೀರಿನ ಸೌಕರ್ಯ ಹೆಚ್ಚಾಗಿರುತ್ತೆ, ಪಂಪ್ಸೆಟ್ ಇದ್ದ ನೀರರು ಅವರು ಜನವರಿ ಫೆಬ್ರವರಿಗೆ ಬಿತ್ತನೆ ಮಾಡ್ತಾರೆ. ಸ್ವಲ್ಪ ಮಳೆ ನೀರಿಗೆ ನೋಡ್ಕೊಂಡು, ಈಗ ಕೆಲವ್ರು ಕೆರೆ ಕಟ್ಟೆಯಲ್ಲಿ ನೀರು ಹಾಯಿಸ್ಕೊಂಡು 1-2 ಎಮರ್ಜೆನ್ಸಿಗೆ ಅವ್ರ ಇಸ್ಕೊಂಡು ಆನಂತರ ಮಳೆ ಬರುತ್ತಪ್ಪ ಅಂತ ನಿರೀಕ್ಷೆ ಇಟ್ಕೊಂಡವರು ಅವರು ಮಾರ್ಚ್ ಲಾಸ್ಟು ಏಪ್ರಿಲ್ ಫಸ್ಟ್ಗೆ ಬಿತ್ತನೆ ಮಾಡ್ತಾರೆ. ಇದು ನೀವು ಔಷಧಿನಲ್ಲಿ ನೆನೆಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿಯ ಔಷಧಿನ ಸಿದ್ಧಪಡಿಸ್ಬೇಕು ಸರ್? ಮೇಡಮ್, ಅದಕ್ಕೆ ಒಂದು ಪೌಡ್ರ್ ಬರುತ್ತೆ, ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಅಂದರೆ ಅದು ಏನೂ ಅಲ್ಲ, ಶುಂಠಿ ಅದು ಅದರಲ್ಲಿ ಏನಲ್ಲ, ಹುಳ ಕಡಿತಾ ಇರುತ್ತೆ. ಯಾಕೆಂದರೆ ಗೆಡ್ಡೆಲಿ ಹುಳ ಇರುತ್ತೆ, ಹುಳ ಸೇರಿರುತ್ತೆ, ಹುಳ ಕೊರಿತಾ ಇರುತ್ತೆ. ಹುಳ ಕೊರೆದಾಗ ಏನಾಗುತ್ತೆ, ಅದು ತಿಂತ ಇದ್ರೆ ಅದು ಕರಗುತ್ತೆ. ಮುರಿದಿಟ್ಟಿರೋ ಡ್ರೈ ಶುಂಠಿ ಕರಗುತ್ತೆ ಹುಳ ಇದ್ರೆ. ಅದಕ್ಕೋಸ್ಕರ ಹುಳ ಸಾಯೋದಕ್ಕೆ ಅದೊಂದು ಸಾಫು ಮತ್ತು ಇನ್ನೊಂದು ದ್ರಾವಣ ಅಂಥದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ.
ಅದರಲ್ಲಿ ನೆನೆಸಿಟ್ಟು ಆನಂತರ ಅದನ್ನು ತೆಗೆದು ನಾಟಿ ಮಾಡಲಿಕ್ಕೆ ಬಳಕೆ ಮಾಡ್ಕೋತೀರಾ. ಈ ಶುಂಠಿ ಬೆಳೆ ಬೆಳೆಯುವಾಗ ಅದಕ್ಕೂ ಏನಾದರೂ ಅಂತರ ಏನಾದರೂ ಇದೆಯಾ? ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಷ್ಟು ಅಂತರ ಇರಬೇಕು, ಆ ಥರ ಏನಾದರೂ ನಿಯಮ ಇದೆಯಾ ಅಥವಾ ಹೇಗೆ? ಅದನ್ನ 2 ಅಡಿಗೆ ಬೆಡ್ ಮಾಡ್ತಾರೆ. ಮಧ್ಯ 2 ಅಡಿಗೆ ಒಂದು ಅಡಿ ಆಗ್ಲದಷ್ಟು ಚರಂಡಿ ಬರುತ್ತೆ. ಯಾವುದೇ ಬೆಳೆ ಆಗ್ಲಿ ಅದು 2 ಅಡಿ ಅಂತರ ಇರೋದು ಸಾಮಾನ್ಯ. ಅದು ಸಾಮಾನ್ಯ ಅಂದ್ರೆ ಯಾಕೆ ಅಂದ್ರೆ ಅಷ್ಟು ಗ್ಯಾಪ್ ಅಲ್ಲಿ ಇದ್ರೆ ಬೆಳಗ್ಗೆ ನಾನು ಹೇಳ್ದಂಗೆ ಸೂರ್ಯನ ಬೆಳಕು ಭೂಮಿಗೆ ಹೇಗ್ ಬೀಳುತ್ತೆ, ಆ ಗಿಡ ಹೇಗ್ ತಗೊಳುತ್ತೆ, ಅದು ಅದ್ರ ಮೇಲೂ ಕೂಡ ಅವಲಂಬಿಸಿರುತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದ್ರೆ ಜೋಳಕ್ಕೆ ಆ 2 ಅಡಿ ಅಂತರದಲ್ಲಿ ಜೋಳ ಅದು ಬರುತ್ತೆ. ಅದನ್ನೇ ನಾವು ದನಿಗೆ ಮೇವಿಗೆ ಅಂತ ಚೆಲ್ಲಿರ್ತೀವಿ, ಅದು ಸ್ಟ್ರೆಂತ್ ಬರಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಅದು ನಾವು ಇದು ಏನು ಈಗ ಹೇಳ್ಬೋದು ಸೀಡ್ಸ್ ಇದು ಅಂತ. ಅದೇ ಜೋಳನ ಈಗ ದನಿಗೆ ಚೆಲ್ಲಿರೋ ಜೋಳನ ಅದನ್ನು ಕೂಡ 2 ಅಡಿ ಇದರಲ್ಲಿ ಬೆಳೆ ಬೆಳಿಬೇಕು ಅನ್ನಂಗಿದ್ರೆ 2 ಅಡಿ ಅಂತರದಲ್ಲಿ ಹಾಕಿದ್ರೆ ಸೇಮ್ ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಒಂದ ಚೀಲದಾಗ ಏನಾಗುತ್ತೆ, ದನಿಗೆ ಸೆಬ್ಬೆ ಬಂದಂಗೆ ಸ್ಟ್ರೆಂತ್ ಇರಲ್ಲ, ಗಾಳಿ ಬಂದ ತಕ್ಷಣ ಬಿದೋಗುತ್ತೆ. ದನಿಗೆ ಮೇವಿಗಲ್ವಾ ಕಟ್ ಮಾಡೋದಕ್ಕೆ ಅಂತ ಆ ಥರ ಬಳಸ್ತೀವಿ. ಹಂಗೆ ಅಂತರ ಇದ್ದಷ್ಟು ಶುಂಠಿ ಬೆಳೆ ಆಗಲಿ ಯಾವುದೇ ಬೆಳೆ ಆಗಲಿ ಒಂದು ಚೆನ್ನಾಗಿ ಬರುತ್ತೆ. ಹೌದು. ಈ ಶುಂಠಿನಲ್ಲಿ ಏನಾದರೂ ತಳಿಗಳಿದೆಯಾ ಸರ್, ಅಥವಾ ಎಲ್ಲ ಮಾಮೂಲಿ ಇರುತ್ತಾ ಅಥವಾ ಏನಾದರೂ ತಳಿ? ಶುಂಠಿಲಿ ತಳಿ ಏನು ಬರಲ್ಲ, ಎಲ್ಲ ಒಂದೇ ತಳಿ. ಬಿತ್ತನೆಲೇನು ಈಗ ಅಲ್ಲೇನು ಯಾವುದೂ ಗಿಡ ಇಲ್ಲಿವರೆಗೂ ಗಿಡದ ಶುಂಠಿ ಏನು ಗಿಡ ತಳಿ ಮಾಡಿ ಯಾವುದೂ ಇಲ್ಲ. ಗೆಡ್ಡೆನೇ ಮುರಿದ್ಬಿಟ್ಟು ಎಲ್ಲಿ ಬೆಳೆ ಚೆನ್ನಾಗಿ ಬಂದಿರುತ್ತೆ ಅದೇ ಬೆಳೆನ ಸೆಲೆಕ್ಷನ್ ನೋಡ್ತಾರೆ. ಒಂದು ಬಿತ್ತನೆ ಮಾಡಬೇಕು ಅಂದರೆ ಉತ್ತಮವಾಗಿ ಈಗ ಯಾವ ಬೆಳೆ ಉತ್ತಮವಾಗಿ ಬಂದಿರುತ್ತೆ ಅದ್ರ ಮುಂದಿನ ಫ್ಯೂಚರು ಕೂಡ ಉತ್ತಮವಾಗಿರುತ್ತೆ ಅನ್ನೋ ಆಸಕ್ತಿ ಯೋಚನೆಯಲ್ಲಿ ಇರ್ತಾರೆ ಜನ. ಹಂಗಾಗಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅದೇ ಬೀಜನ ಸೆಲೆಕ್ಷನ್ ಮಾಡ್ತಾರೆ. ಹಾಗೆ ಸರ್, ನಿಮ್ಮ ಜಮೀನಲ್ಲಿ ನಾವು ಮೆಕ್ಕೆಜೋಳ, ಮೆಣಸಿನಕಾಯಿ, ಶುಂಠಿ ಜೊತೆಗೆ ಕಬ್ಬು ಕೂಡ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ನೀವು, ಈ ಕಬ್ಬನ್ನ ಬೆಳಿಬೇಕು ಅಂದರೆ ಅದಕ್ಕೆ ಒಂದು ಸಪರೇಟ್ ಭೂಮಿ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ರಾಗಿ ಬೆಳೆಯೋ ಅಂತ ಒಂದು ಭೂಮಿ ಭಾಗ ಏನಿದೆ ಅದರಲ್ಲಿ ಭತ್ತ ಬೆಳೆಯೋದು ಅಷ್ಟು ಆಗೋದಿಲ್ಲ. ಅಂದರೆ ಆ ಭತ್ತ ಬೆಳಿಲಿಕ್ಕೆ ಗದ್ದೆ ಮಾಡ್ಕೋತಾರೆ, ಮಡಿಗಳನ್ನ ಮಾಡಿ ಕೆಸರನ್ನ ಮಾಡಿ ಹಾಗೆ ಮಾಡ್ಕೋತಾರೆ. ನೀವು ನಿಮ್ಮ ಒಂದು ಜಮೀನಲ್ಲಿ ಮೆಕ್ಕೆಜೋಳ ಬೆಳೆದಿರೋ ಅಂತ ಜಮೀನು, ಮೆಣಸಿನಕಾಯಿ ಬೆಳೆದಿರೋ ಜಮೀನು, ಇದರಲ್ಲಿ ಕಬ್ಬನ್ನು ಬೆಳೆದಿದ್ದೀರಾ. ಇದು ಹೇಗೆ? ಅಥವಾ ಏನಾದರೂ ಕಬ್ಬು ಬೆಳೆ ಬೆಳಿಲಿಕ್ಕೇನೆ ಬೇರೆ ಏನಾದರೂ ಜಮೀನು ಇದೆಯಾ, ಹೇಗೆ? ಇಲ್ಲ ಮೇಡಮ್, ಕಬ್ಬು ಈಗ ನೀವು ಹೇಳ್ದಂಗೆ ರಾಗಿಗೂ ಭತ್ತಕ್ಕೂ ಡಿಫ್ರೆನ್ಸ್ ಬರುತ್ತೆ. ಬಟ್ ಗದ್ದೆಲಿ ತರಿಲಿ ಭತ್ತ ಬೆಳಿಬೋದು. ಕುಷ್ಕಿಲಿ ಕುಷ್ಕಿ ಅಂದರೆ ಹೊಲ ಬರುತ್ತೆ, ತರಿ ಅಂದರೆ ನಮ್ಮ ಕಡೆ ಗದ್ದೆ ಬರುತ್ತೆ. ಅದನ್ನು ಸರ್ಕಾರದ ಇದರಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡಿರ್ತಾರೆ ಯಾವ್ಯಾವ ಅಂತ ಇದು ಅನ್ನೋದು ನಮ್ಮ ಪಾಣಿ ಮೇಲೆ ಎಂಟ್ರಿ ಆಗಿರುತ್ತೆ. ಅಲ್ಲಿ ಮಳೆ ಜಾಸ್ತಿ ಆದರೆ ರಾಗಿ ಅದು ಉತ್ತಮವಾಗಲ್ಲ, ಅದಕ್ಕೆ ಕೆಸರೇ ಇರಬೇಕು ಗದ್ದೆಗೆ. ಭತ್ತದ ಬೆಳೆ ನಾವು ಚೆನ್ನಾಗಿ ಭತ್ತನ ತೆಗಿಬೇಕು ಅಂದರೆ ಕೆಸರೇ ಇರಬೇಕು. ಬಟ್ ಕಬ್ಬಿಗೆ ಏನಾಗುತ್ತೆ ಅಂದರೆ ಕಬ್ಬು ಅದನ್ನು ಕೂಡ ಡಿಸೆಂಬರ್ ಟೈಮಿಗೆ ಉತ್ತಮವಾಗಿ ನಾಟಿ ಮಾಡಬೇಕು ಅಂದರೆ ಕಬ್ಬನ್ನ ಡಿಸೆಂಬರಿಗೆ ನಾಟಿ ಮಾಡಬೇಕು. ಅದು ಕೂಡ 1 ವರ್ಷದ ಬೆಳೆ, 1 ವರ್ಷ ದಾಟುತ್ತೆ, 12-13 ತಿಂಗಳು, 1 ವರ್ಷ ದಾಟಿದಷ್ಟು ಕಬ್ಬು ಚೆನ್ನಾಗಿ ಇನ್ನೂ ಸ್ಟ್ರೆಂತಾಗಿ ತೂಕ ಚೆನ್ನಾಗಿ ಬರುತ್ತೆ. ನಾವು 5 ವರ್ಷ ಆಯಿತು ಕಬ್ಬು ಬೆಳೆಯೋಕ್ಕೆ. ನಮ್ಮ ತಾತರ ಕಾಲದಿಂದನೂ ಮೊದಲು ಫಸ್ಟ್ ಕಬ್ಬೆಲ್ಲ 25 ವರ್ಷದಿಂದನೂ ಕಬ್ಬು ಬೆಳ್ಕೊ ಬಂದಿದ್ರು. ಮಧ್ಯ ಒಂದು 5-6 ವರ್ಷ ಗ್ಯಾಪ್ ಕೊಟ್ಬಿಟ್ರು. ಫ್ರೇಜ್ ಅವ್ರು ಬೆಳೆದಿದ್ದ ತಕ್ಕನಾಗಿ ಬೆಲೆ ಸಿಗಲಿಲ್ಲ. ಆ ಟೈಮಲ್ಲಿ ಟೈಮಿಗೆ ಸರಿಯಾಗಿ ಬೆಲೆನೂ ಸಿಗಲಿಲ್ಲ. ಆ ಟೈಮಲ್ಲಿ ಎಷ್ಟು ನಷ್ಟ ಅನುಭವಿಸಿದ್ರು ಅಂದರೆ ಟೈಮಿಗೆ ಕರೆಕ್ಟಾಗಿ ಕಬ್ಬನ್ನು ಕಟಾವು ಮಾಡಲಿಲ್ಲ. ಅದು ತೀರಾ ನಷ್ಟ ಅಂದರೆ ತೀರಾ ನಷ್ಟಕ್ಕೆ ಒಂದು ಆಗ್ಬಿಡ್ತು. ಹಾಗಾಗಿ ರೈತರೆಲ್ಲ ವರ್ಷ ಹೊಲದಿಂದ ಖಾಲಿ ಆದರೆ ಸಾಕು ಒಂದು ಸ್ವಲ್ಪ ನಷ್ಟ ಅನ್ಭವಿಸ್ಕೊಂಡು ನಿಲ್ಲಿಸಿದ್ರು. ಯಾವಾಗ ಕಬ್ಬಿನ ಅಭಾವ ಕಡಿಮೆ, ಜನ ಬೆಳೆಯೋದು ಕಡಿಮೆ ಆಯಿತಾ ಆಗ ಒಂಚೂರು ಬೆಲೆ ಬಂತು. ಅದಕ್ಕೆ ಉತ್ಪಾದನೆ ಯಾವಾಗ ಕಡಿಮೆ ಆಯಿತಾ ಆಗ ಒಂಚೂರು ಬೆಲೆ ಜಾಸ್ತಿ ಆಯಿತು. ತೀರಾ ಏನು ಜಾಸ್ತಿ ಆಗಲಿಲ್ಲ, ಸ್ವಲ್ಪ ಜಾಸ್ತಿ ಆಯಿತು, 1,500 ರೂಪಾಯಿ ಹಿಂಗೆ. ಈಗ 5 ವರ್ಷದ ಹಿಂದೆನೇ ನಾನು ಕಬ್ಬು ಬೆಳೆದಾಗ ಫಸ್ಟ್ನೇ ವರ್ಷ ನನಗೆ 1 ಟನ್ನಿಗೆ 2,500 ರೂಪಾಯಿ ಸಿಕ್ತು. ಫಸ್ಟ್ನೇ ವರ್ಷನೇ 2,500 ಸಿಕ್ತು. ಈಗ 5 ವರ್ಷದ ಹಿಂದೆ ಬಟ್ ಕಂಟಿನ್ಯೂ ಬೆಳೀತಾ ಇದ್ದೀನಿ. ಈಗ ಆದರೂ ಕಂಟಿನ್ಯೂ 3 ವರ್ಷದಿಂದ ನನಗೆ 1,300 ರೂಪಾಯಿ 1,400 ರೂಪಾಯಿ ಸಿಗ್ತಾ ಇದೆ. ಬಟ್ 5 ವರ್ಷದ ಹಿಂದೆ ಕಬ್ಬು ಬೆಳೆದಾಗ ನನಗೆ ಈ ವರ್ಷದಷ್ಟು ಖರ್ಚು ಬಂದಿರಲಿಲ್ಲ. ಯಾಕೆಂದ್ರೆ ಅವಾಗ ಗೊಬ್ಬರದ ರೇಟ್ ಜಾಸ್ತಿ ಇರಲಿಲ್ಲ, ನನಗೆ ನೀರಿನ ಔಷಧಿದ್ದು ಜಾಸ್ತಿ ಆಗಿರಲಿಲ್ಲ, ಕಳೆನಾಶಕ ಹೊಡಿತಿರ್ಲಿಲ್ಲ ಕಬ್ಬಿಗೆ. ಈಗ ನನಗೆ ಖರ್ಚು ಜಾಸ್ತಿ ಆಗ್ತೈತೆ, ಬಟ್ ನನಗೆ ಬೆಲೆ ಸಿಗ್ತಾ ಇಲ್ಲ ಕಬ್ಬಲ್ಲಿ. ಈ ಕಬ್ಬಿನ ಬೆಳೆ ಬೆಳಿಬೇಕು ಅಂದರೆ ಸರ್ ಮೊದಲಿಗೆ ಭೂಮಿನ ಹೇಗೆ ಹಸನು ಮಾಡ್ಕೋತೀರಾ? ಮೇಡಮ್, ಪ್ರತಿ ಬೆಳೆನೂ ಬೆಳಿಬೇಕು ಅಂದರೆ ನಾವು ಭೂಮಿಗೆ ಹಾಕಬೇಕು ಅಂದರೆ ಫಸ್ಟ್ ಉಳುಮೆ ಮಾಡೋದಂತೂ ಯಾವುದೇ ಬೆಳೆ ಬೆಳೆಯೋದಾಗಲಿ ಫಸ್ಟ್ ಮೇನು ಉಳುಮೆ. ಸಹಜವಾಗಿ ಉಳುಮೆ ಇದ್ದಿದ್ದೆ. ಉಳುಮೆ ಮಾಮೂಲಿ 4-5 ಸತಿ ಉಳುಮೆ, ವಾರ 15 ದಿವಸಕ್ಕೆ ಹಿಂಗೆ 4-5 ಸತಿ ಉಳುಮೆ ಮಾಡಿದ್ಮೇಲೆ ತದನಂತರ ನಾವು ಅದಕ್ಕೆ ಸಪ್ರೇಟ್ ಈಗ ಮಣ್ಣು ಎಲ್ಲ ಫುಲ್ ಡ್ರೈ ಆಗಿದಾಗ ಅದಿನ್ನೇನು ಮಳೆ ಬರಲ್ವಲ್ಲ. ಕಬ್ಬು ನವಂಬರ್-ಡಿಸೆಂಬರ್ ಅಂದರೆ ಕಬ್ಬನ್ನ ಮಳೆ ಆಶ್ರಯವಾಗಿ ಬೆಳೆಯೋದು ಕಡಿಮೆ. ಸಂಪೂರ್ಣವಾಗಿ ಇಲ್ಲ ಬೋರ್ ನೀರು ಇರಬೇಕು, ಇಲ್ಲ ಕೆರೆ ನೀರು ಇರಬೇಕು, ಯಾವುದಾದ್ರೂ ಒಂದು, ಇಲ್ಲ ಕೃಷಿ ಹೊಂಡ ಹೊಡೆಸ್ಕೊಂಡಿರಬೇಕು, ಯಾವುದಾದ್ರೂ ಒಂದು ನೀರಿನ ಆಶ್ರಯದಲ್ಲೇ ಕಬ್ಬನ್ನು ಬೆಳಿಬೇಕು.
ಆಲ್ಮೋಸ್ಟ್ ಎಲ್ಲ ನೀರಿದ್ದರೆ ಕಬ್ಬು ಬೆಳೆಯೋದು. ತೀರಾ ಡ್ರೈ ಭೂಮಿಗೆ ರಾಗಿ ಬೆಳೆಯೋ ಜಾಗದಲ್ಲಿ ಮಳೆನೇ ನಚ್ಕೊಂಡು ಯಾರು ಕಬ್ಬನ್ನು ಯಾವ ರೈತರು ಕೂಡ ಕಬ್ಬನ್ನು ಬೆಳೆಯೋಕ್ಕೆ ಟ್ರೈ ಮಾಡಲ್ಲ. ಆವಾಗ ಡಿಸೆಂಬರ್ ಟೈಮ್ ಹೊತ್ತಿಗೆ ನಾನು ಮುಖ್ಯ ಆಗಿರುತ್ತೆ. ಅದನ್ನು ಕೂಡ ಅದನ್ನು ಹೆಚ್ಚಿನ ಭಾಗ ಚೆನ್ನಾಗಿ ಇಳುವರಿ ಬರಬೇಕು ಅಂದರೆ ನಾವು ಅದನ್ನು 4 ರಿಂದ 5 ಅಡಿ ಅಂತರ ಇರಬೇಕು ಸಾಲಿಗೆ ಸಾಲು ಕಬ್ಬು. ಫಸ್ಟೆಲ್ಲ ಗುಣಿ ಕಬ್ಬು ಅಂತ ಅನ್ನೋರು, ಹಿಂಗೆ 2 ಅಡಿ ಹಿಂಗೆ 2 ಅಡಿ ಗುಣಿ ಮಾಡೋರು. ಅದು 2 ಸೈಡು ಕೂಡ ಉಳುಮೆ ಮಾಡೋರು, ಬೇಸೆ ಹೊಡೆದು ಕಳೆ ಜಾಸ್ತಿ ಬರುತ್ತೆ ಅಂತ. ಈಗೆಲ್ಲ ಕಳೆನಷ್ಕ ಬಂದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಒಂದೇ ಸೈಡು ಫುಲ್ 4 ರಿಂದ 5 ಅಡಿ ಡಿಸ್ಟೆನ್ಸಲ್ಲಿ ಅವಾಗ ಒಂದೊಂದು ಬೀಜ ಹಾಕೋರು. ಈಗೇನು ಮಾಡ್ತಾರೆ ಕಟ್ ಮಾಡಿಬಿಟ್ಟು ಪಕ್ಕಕ್ಕೆ 2, 3, 5 ಅಡಿ ಅಂತರ ಅಂದರೆ ಮಧ್ಯೆ ಗ್ಯಾಪ್ ಸಿಗುತ್ತಲ್ಲ, ಇದು ಕೂಡ ಚೆನ್ನಾಗಿ ಸ್ಟ್ರೆಂತ್ ಬರಲಿ ಅಂದು ಬೀಜನ ಇಲ್ಲ ಫುಲ್ ಕೋಲ್ನೇ ಕಬ್ಬನ್ನ ಚೆನ್ನಾಗಿರೋ ಕಬ್ಬನ್ನೇ ಕಟ್ ಮಾಡ್ಕೊಬಂದು ಫಸ್ಟೆಲ್ಲ ಬರೀ ತೊಂಡೆ ಕಬ್ಬನ್ನ ಬೀಜ ಸೆಲೆಕ್ಷನ್ ಮಾಡೋರು. ಈಗ ತೊಂಡೆ ಬುಡ ಅನ್ನೋದೇನು ಡಿಫ್ರೆನ್ಸ್ ಇಲ್ಲ. ಆ ಕಬ್ಬನ್ನ ಮಧ್ಯಕ್ಕೆ ಒಂದು 3 ಗೆಣ್ಣು 4 ಗೆಣ್ಣಿಗೆ 2 ಅಡಿ 3 ಅಡಿ ಕಣ್ಣಿರೋ ಅಂಥದನ್ನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು, ಅದು ಕೂಡ ಕಬ್ಬು ಹುಟ್ಟಕ್ಕೆ 30 ರಿಂದ 40 ದಿವಸ ಬೇಕು ಭೂಮಿಯಿಂದ ಇದು ಮಾಡೋಕ್ಕೆ. ಆಗ ಒಂದು ಟೈಮು ಫಸ್ಟ್ ಎಲ್ಲ ಕಳೆನಷ್ಕ ಇರಲಿಲ್ಲ, ಕಳೆ ಕೈಲಿ ಕೀಳೋರು, ಎತ್ತಲ್ಲಿ ಉಳುಮೆ ಮಾಡೋರು, ಅದು ಚಿಗ್ರವರೆಗೂ. ಈಗೆಲ್ಲ ಚಿಗ್ರಕ್ಕಿಂತ ಮುಂಚಿತವಾಗಲೇ ಕಳೆನಷ್ಕ ಬಂದಿದೆ. ಕಳೆ ಜಾಸ್ತಿ ಬರ್ದಂಗೆ ಕಳೆನಷ್ಕ ಒಂದು 40 ದಿವಸಕ್ಕೆ ಹುಟ್ಟುತ್ತೆ ಅಂದರೆ ಒಂದು 25 ದಿವಸಕ್ಕೆ ಕಳೆ ಮೊದಲೇ ಇರುತ್ತೆ. ಬೆಳೆಗಿಂತ ಮೊದಲು ಹುಟ್ಟೋದೇ ಈಗ ಭೂಮಿಲಿ ಕಳೆ ಆಗಿದೆ. ಹಂಗಾಗಿ ಫಸ್ಟ್ ಕಳೆನಷ್ಕ ಹೊಡಿತೀವಿ. ಕಳೆನಷ್ಕ ಹೊಡೆದ್ಮೇಲೆ ಒಂದು ಅದು ಕಳೆ ಮುಗಿದು ಕಳೆನೂ ನಾಶ ಆಗುತ್ತೆ, ಕಬ್ಬು ಚೆನ್ನಾಗಿ ಹುಟ್ಟುತ್ತೆ. ಆಗ ಹುಟ್ಟಿದಾಗ ಗೊಬ್ಬರ ಕೊಡ್ತೀವಿ, ಒಂದು ತಿಂಗಳು ಆವಾಗ ಒಂದು ಟ್ರಿಪ್ ಗೊಬ್ಬರ ಕೊಡ್ತೀವಿ. ಅಲ್ಲಿವರೆಗೂ ಮಾತ್ರ ನೀರು ಮೇನ್. ಕಬ್ಬಿಗೆ ನಟ್ಟಿದ್ರಿಂದ ನೀರಿನ ಸೌಲಭ್ಯ ನಾನು ಎಲ್ಲ ಬೆಳೆಗೆ ಹೇಳೋದ್ಕಿಂತ ಹೆಚ್ಚಿನ ಭಾಗ ಕಬ್ಬಿಗೆ ನೀರು ಬೇಕು. ಕಬ್ಬಿಗೆ ನೀರು ಅಂದರೆ ಒಂದು 3 ತಿಂಗಳು 4 ತಿಂಗಳು ಮಳೆ ಆದರೆ 6-7 ತಿಂಗಳು ಕಬ್ಬಿಗೆ ಸ್ಟಾರ್ಟಿಂಗ್ 3-4 ತಿಂಗಳು ಮಳೆ ಬೀಳೋವರೆಗೂ ನೀರು ಹಾಯಿಸ್ಬೇಕು. ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರಿಗೆ ಮಳೆ ನಿಲ್ಲುತ್ತೆ, ಅಲ್ಲಿಂದ ಡಿಸೆಂಬರಿಗೆ ನೆಕ್ಸ್ಟ್ ಕಡೆ ಡಿಸೆಂಬರ್ ಜನವರಿ ಕಟಾವು ಅಲ್ಲಿವರೆಗೂ ನೀರು ಹಾಯಿಸ್ತಾ ಇರಬೇಕು. ನೀರೇ ಕಬ್ಬಿಗೆ ಮೂಲವಾಗಿರುತ್ತೆ. ಆನಂತರ ಕಬ್ಬಿಗೆ 2 ಟ್ರಿಪ್ ಗೊಬ್ಬರ ಕೊಡ್ತೀವಿ. ಗೊಬ್ಬರದ್ದೇನು ಜಾಸ್ತಿ ಇಲ್ಲ. ಒಂದು ಯಾವ ಟೈಮಲ್ಲಿ 1-1.5 ತಿಂಗಳಲ್ಲಿ ಒಂದು ಸತಿ ಕೊಟ್ಟರೆ ಒಂದು 3 ತಿಂಗಳಿಗೆ ಒಂದು 5 ಅಡಿ ಐಟಿ ಬಂದಿರುತ್ತೆ. ಆಗ ಒಂದು ಸತಿ ನುಗ್ಬಿಟ್ಟು ಗುಣಗುಣಿ ಗೊಬ್ಬರ ಹಾಕ್ತೀವಿ. ಆನಂತರ ಅದು ಬಿದ್ದೋಗುತ್ತೆ. ಜಾಸ್ತಿ ಕಬ್ಬಿಲ್ಲ ಸಹಜ, ಯಾಕೆಂದರೆ ಕಬ್ಬು ಬಿದ್ದ ಮೇಲೆ ಚೆನ್ನಾಗಿ ಬೆಳೆಯೋದು. ಅದು ಬರೀ ಹಿಂಗೆ ಸ್ಟ್ರೈಟ್ ನಿಂತರೆ ಅದು ನಿಲ್ಲಲ್ಲ, ಸ್ಟ್ರೆಂತ್ ಕಳ್ಕೊಂಡಿರುತ್ತೆ. ಅದು ಬಿದ್ದು ಎಷ್ಟು ಬೀಳುತ್ತೋ ಬೇಗ ಬೆಳೆದು ಬಿದ್ದಂಗೆ ಅದು ಕಬ್ಬು ಮತ್ತೆ ಹಿಂಗೆ ಕಬ್ಬು ಬಿದ್ದ ತಕ್ಷಣ ಹಿಂಗೆ ಬೇರೆ ಬೆಳೆ ನೆಲಕ್ಕೆ ಬಿದ್ದರೆ ಅದು ಹಂಗೆ ಇದಾಗುತ್ತೆ. ಬಟ್ ಕಬ್ಬಿನ ಬೆಳೆಯಲ್ಲಿ ಒಂದು ವಿಶೇಷ ಏನು ಅಂದರೆ ಅದು ಏನೇ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದರೂ ತಿರ್ಗಾ ಒಂದು ವಾರದೊತ್ತಿಗೆ ಅದು ಬೇರೆ ಸಮೇತ ಮುರ್ಕೊಂಡಿರಲ್ಲ. ಅದು ಸೂರ್ಯನ ಬೆಳಕಿಗೆ ಮ್ಯಾಕೆದ್ದೇ ಹೇಳುತ್ತೆ, ಅಲ್ಲಿಂದನೇ ಮತ್ತೆ ಹಿಂಗೆ ಡೊಂಕಾಗಿ ಬೆಳೆಯುತ್ತೆ. ಅದೇ ಒಂದು ಕಬ್ಬಿನ ಬೆಳೆ ವಿಶೇಷ. ಬೇರೆ ಬೆಳೆ ನೆಲಕ್ಕೆ ಹಚ್ಚಿದಾಗ ಸ್ಟ್ರೆಂತ್ ಕಳ್ಕೊಳುತ್ತೆ, ಬಟ್ ಇದು ಏನು ನಿಂತಿದ್ದಾಗ ಏನು ಸ್ಟ್ರೆಂತ್ ಇರುತ್ತೆ, ಕಬ್ಬು ಬಿದ್ದರೂ ಕೂಡ ಅದೇ ಸ್ಟ್ರೆಂತಲ್ಲಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾಟಿ ಮಾಡುವಾಗಲೂ ಅಷ್ಟೇ ವಿಭಿನ್ನವಾಗಿ ನಾಟಿ ಮಾಡ್ತಾರೆ. ಕಬ್ಬಿನ ಬೀಜನ ತಗೊಂಡ ಮೇಲೆ ಅದನ್ನು ನೇರವಾಗಿ ನಾಟಿ ಮಾಡೋದಕ್ಕಿಂತ ಸ್ವಲ್ಪ ವಾಲಿಸಿರ್ತಾರೆ. ಅದು ಯಾಕೆ ಹಾಗೆ ಮಾಡಿರ್ತಾರೆ ಸರ್? ಅದರಲ್ಲಿ ಏನಾದರೂ ಹೀಗೆ ಮಾಡಬೇಕು ಅನ್ನೋ ನಿಯಮ ಇದೆಯಾ, ಅಥವಾ ಏನಾದರೂ ಇಳುವರಿ ಹೆಚ್ಚಾಗಿ ಬರಲಿಕ್ಕೆ ಹಾಗೆ ಮಾಡ್ತಾರೆ? ಮೇಡಮ್, ಅದು ಹೇಗೆ ಅಂದರೆ ಹಿಂದೆಲ್ಲ ಮೇಲೆ ಇರಬೇಕು, ಕಣ್ ಕಾಣಬೇಕು, ಉಷ್ಬಾರಿ ಕೆಳಗಿದ್ರೆ ಹುಟ್ಟಲ್ಲ ಅನ್ನೋದಿತ್ತು. ಇಲ್ಲ ಯಾರೂ ಪ್ರಯೋಗ ಮಾಡಿರಲಿಲ್ವಾ, ಇಲ್ಲ ಆ ಭಯದಲ್ಲಿ ಯಾವುದೇ ಗಿಡ ಆಗಲಿ ಹಿಂಗೆ ಮೇಲಿದ್ರೆ ಮಾತ್ರ ಹಿಂಗೆ ಬರುತ್ತೆ ಅನ್ನೋದಿತ್ತ. ಈಗೇನಿಲ್ಲ, ಕಬ್ಬನ್ನ ಕೈಲಿ ಸಿಕ್ಸರು ಮೊದಲು ನೀವು ಹೇಳ್ದಂಗೆ ಮ್ಯಾಲೆ ಸಿಕ್ಸರು. ಈಗೇನಿಲ್ಲ, ನೀರು ಬಿಡ್ಕೊಬಿಟ್ಟು ಕಬ್ಬಿನ ಕಾಲಲ್ಲಿ ಸಾಲಿಗೆ ಹಾಕ್ಕೊಬಿಟ್ಟು ಕಾಲಲ್ಲಿ ತೊಳ್ಕೊ ಹೋಗ್ತೀವಿ. ಸಂಪೂರ್ಣವಾಗಿ ಮೇಲೆ ಕಾಣೋದೇ ಬಿಡೋದಿಲ್ಲ. ಅದು ಹುಟ್ಟುತ್ತೆ. ಅದು ಕಾಲಲ್ಲಿ ಏನು ತುಣಿದ್ರು ಫುಲ್ಲು ಹಿಂಗೆ ಭೂಮಿಗೆ ಒಂದು 1/2 ಅಡಿ 3 ಇಂಚು ಮಣ್ಣು ಮುಚ್ಚಿರುತ್ತೆ, ಆದರೂ ಅದು ಹುಟ್ಟುತ್ತೆ. ಅದು ಆಗ ಇಲ್ಲ ಜನ ಪ್ರಯೋಗ ಮಾಡಲಿಲ್ವೋ, ಇಲ್ಲ ಕೆಲಸ ಮಾಡೋಕೆ ಕಷ್ಟ ಆಗಿದ್ದು ಮಾಡೋರೋ. ಈಗಿನ ಮಾಡ್ರನ್ನಾಗೆ ಕಬ್ಬು ಇಲ್ಲ, ಈಗಿನ ಇನ್ನೇನು ಸೀಡ್ಸ್ ಆಗಿದ್ದಿದ್ದು ಕಬ್ಬೇ ಈಗ ಅದೇ ಬೀಜನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇರೋದು, ಅದು ಹುಟ್ಟುತ್ತೆ. ಅದಕ್ಕೆ ರೈತನ್ನು ಕೂಡ ವಿಜ್ಞಾನಿ ಅಂತ ಹೇಳ್ತಾರೆ. ಯಾಕೆಂದರೆ ವಿಜ್ಞಾನಿ ಅಷ್ಟೇ ಹೊಸದನ್ನು ಸಂಶೋಧನೆ ಮಾಡಲ್ಲ, ರೈತನು ಕೂಡ ತನ್ನ ಕೃಷಿನಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿ ಹೊಸ ವಿಧಾನಗಳನ್ನು ಅವನು ಕಂಡ್ಕೋತಾನೆ. ಹೌದು, ಹಾಗಾಗಿ ರೈತನು ಕೂಡ ನಾವು ವಿಜ್ಞಾನಿ ಅಂತ ಹೇಳಿ ಕರಿತೀವಿ. ಒಂದೊಂದು ಹಂತನ ದಾಟಿ ಹೋಗ್ತಾ ಇದ್ದ ಹಾಗೆ ಏನೆಲ್ಲ ಹೊಸತನ್ನು ಮಾಡ್ಬೋದು ಅನ್ನೋದನ್ನು ರೈತ ಕಂಡ್ಕೋತಾ ಇರ್ತಾನೆ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ಮಾದರಿ ಕೃಷಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಾಡರ್ನೈಸೇಷನ್ ಏನಾಗ್ತಿದೆ ಅದು ಕೃಷಿನಲ್ಲೂ ಕೂಡ ಆಗ್ತಾ ಇದೆ ಅನ್ನೋದೊಂದು ಸಂತೋಷಕರ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಸರ್, ಈ ಕಬ್ಬು ಬೆಳೆ ಬಂದಾಗ ಅದರ ಮಾರುಕಟ್ಟೆ ಹೇಗೆ? ಮೇಡಮ್, ಮಾರುಕಟ್ಟೆ ಫಸ್ಟು ಈಗ ಸರ್ಕಾರ ಬೆಳಗಾಂ ಸೈಡೆಲ್ಲ ಫ್ಯಾಕ್ಟ್ರಿಗಳು ಜಾಸ್ತಿ ಹೆಚ್ಚಿನ ಭಾಗ ಇದ್ದಾವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚಂದ್ರಪ್ಪಣ್ಣವ್ರದ್ದು ಒಂದು ಫ್ಯಾಕ್ಟ್ರಿ ಇದೆ. ಆ ನಮ್ಮ ರೈತರುಗಳೇನು ಅಂದರೆ ಮಾರ್ಕೆಟ್ ಪ್ರೈಸ್ ನೀವು ಕೇಳಿದ್ರೆ ಇದು ನಮಗೆ ಇಷ್ಟು ಸಂತೋಷವಾಗಿ ಸಡಗರದಿಂದ ನಮಗೂ ಇಚ್ಛಾಶಕ್ತಿಯಿಂದ ಬೆಳೆದಿರ್ತೀವಿ. ಬಟ್ ಆ ಮಾರ್ಕೆಟ್ ಪ್ರೈಸು ಮಾರ್ಕೆಟಿಂಗ್ ಇದೆಯಲ್ಲ,
ಅದು ತುಂಬ ಕಷ್ಟನೇ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಚಂದ್ರಪಟ್ಟಣದ ಒಂದು ಫ್ಯಾಕ್ಟ್ರಿ ಇದೆ. ಅದು 6 ತಿಂಗಳು 1 ವರ್ಷ ಬರ್ತಾರೆ, ನಾವು ಬೀಜ ಕೊಡ್ತೀವಿ, ನಾಟಿ ಮಾಡಿ ನಾವು ಕಟ್ ಮಾಡ್ತೀವಿ ಅಂತಾರೆ. ಇನ್ನೊಂದು ವರ್ಷಕ್ಕೆ ಅವರು ಬರೋದೇ ಇಲ್ಲ. ಕಬ್ಬು ಒಂದ್ಸತಿ ಮಾಡಿದ್ಮೇಲೆ 3 ವರ್ಷ ಸತತವಾಗಿ ನಾನು ಕಬ್ಬು ಬೆಳಿತೀನಿ. ಯಾಕೆಂದ್ರೆ ಅದನ್ನ ಕೀಳಕ್ ಬರುತ್ತೆ, ಬಟ್ ನನಗೆ ಕಿತ್ತರೆ ಒಂದೇ ವರ್ಷಕ್ಕೆ ಲಾಸ್ ಆಗುತ್ತೆ. ಯಾಕೆಂದ್ರೆ ಈ ವರ್ಷ ಚೆನ್ನಾಗಿ ಬಂತು ಅಂದ್ರೆ ಬೆಳೆ, ಅದನ್ನ ಕಟ್ ಮಾಡಿದ್ಮೇಲೆ ಅದು ಇನ್ನೊಂದು ವರ್ಷಕ್ಕೆ ಇನ್ನೂ ಚೆನ್ನಾಗಿ ನನಗೆ ಇಳುವರಿ ಬರೋ ರೇಂಜಿಗೆ ಅದು ಕೂಳೆ ಹೊಡ್ತಾ ಬರುತ್ತೆ. ಹಂಗಾಗಿ ನಾವು ಲೋಕಲ್ ಗಾಣಕ್ಕೆ ಕೊಡ್ತೀವಿ. ಅಲ್ಲಿ ಯಾರು ಕೃಷಿಯರ್ ಇದು ಮಾಡ್ತಾರೆ, ಯಾರೋ ಒಬ್ರು ಪ್ರೈವೇಟಾಗಿ ಯಾರು ಕೃಷಿಯರ್ ನಡೆಸ್ತಾ ಇರ್ತಾರೆ, ಅವ್ರು ಬಂದು ನಮಗೆ ಸಕಾಲಕ್ಕೆ ಕಟ್ ಮಾಡ್ಕೊ ಹೋಗ್ತಾರೆ. ಹಂಗಾಗಿ ನಾವು ಇಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ಬೇರೆ ದೂರಕ್ಕೆ ಭದ್ರಾವತಿ ಮತ್ತು ಶಿವಮೊಗ್ಗ ಬೆಳಗಾಂ ಸೈಡಿಗೆ ಫ್ಯಾಕ್ಟ್ರಿಗೆ, ಮಂಡ್ಯ ಸೈಡಿಗೆಲ್ಲ ಫ್ಯಾಕ್ಟ್ರಿ ಕಳ್ಸೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಾವು ಅಲ್ಲೇ ಲೋಕಲಾಗಿ ಯಾರು ಅಲೆ ಮನೆ ಮಾಡ್ಕೊಂಡು ಬೆಲ್ಲ ತೆಗಿತಾ ಇರ್ತಾರೆ, ಅವ್ರಿಗೆ ಕಬ್ಬನ್ನು ಸಪ್ಲೈ ಮಾಡ್ತೀವಿ, ಅವರೇ ಬಂದು ಕಟ್ ಮಾಡ್ಕೊ. ಮತ್ತು ಈ ಕಬ್ಬಿನಲ್ಲಿ ನಾವೇನಾದರೂ ತಳಿಗಳನ್ನ ನೋಡ್ಬೋದಾ ಸರ್? ಮತ್ತು ನಾವು ನೋಡಿದಾಗೆ ಈ ಕಬ್ಬಿನ ಜ್ಯೂಸ್ ಮಾಡೋ ಕಡೆ ನೋಡೋವಂಥ ಕಬ್ಬಾಗಿರಲಿ, ಅಥವಾ ಈ ಸಂಕ್ರಾಂತಿ ಟೈಮಲ್ಲಿ ಬೆಂಗಳೂರು ಕಡೆ ಸಿಗುವಂಥ ಕಪ್ಪು ಸಿಪ್ಪೆಯ ಕಬ್ಬಾಗಿರಲಿ, ನೋಡಿದಾಗ ಹಲವಾರು ವಿಧಗಳನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಕಬ್ಬಿನಲ್ಲೂ ಏನಾದರೂ ತಳಿಗಳಿದೆಯಾ? ಇದ್ರೆ ಯಾವ ರೀತಿ ತಳಿಗಳಿರುತ್ತೆ? ತುಂಬಾ ತಳಿ ಇದೆ ಕಬ್ಬಲ್ಲಿ. ನಾನು ನೋಡಿದ ಮಟ್ಟಿಗೆ, ನನ್ನ ಅನುಭವದಲ್ಲಿ ಹಿಂದೆಯಿಂದ ನೋಡಿದ ಮಟ್ಟಿಗೆ ಕಬ್ಬಲ್ಲಿ ತುಂಬಾ ತಳಿ ಇದೆ. ಒಂದು ಹೊನ್ನಾವರ ಅಂತ, ಇನ್ನೊಂದು ಕೆಂಪು ಕಬ್ಬು ಅಂತ, ಇನ್ನೊಂದು ಜ್ಯೂಸ್ ಕಬ್ಬು ಬರುತ್ತೆ, ಇನ್ನೊಂದು ಮಹಾಲಕ್ಷ್ಮಿ ಕಬ್ಬು ಬರುತ್ತೆ, ಇನ್ನೊಂದು 370 ಅನ್ನೋದು ಒಂದು ಬರುತ್ತೆ, ಇನ್ನೊಂದು 92 ಅನ್ನೋದು ಬರುತ್ತೆ. ಒಂದೊಂದು ತಳಿಗೂ ಒಂದೊಂದು, ಈಗ ಬೇರೆ ಬೆಳೆ ತಳಿ ಅಂದ್ರೆ ಈಗ ಮೆಕ್ಕೆಜೋಳ ಸೇಮ್ ಬಂದಿರುತ್ತೆ, ಇಳುವರಿ ಏನಪ್ಪ ಡಿಫ್ರೆನ್ಸ್ ಅನ್ನುತ್ತೆ. ಬಟ್ ಕಬ್ಬಿನ ತಳಿ ಇದೆಯಲ್ಲ, ಸಂಪೂರ್ಣವಾಗಿ ಡಿಫ್ರೆನ್ಸ್ ಕೊಡುತ್ತೆ. ಈ ಹೊನ್ನಾವರ 1 ಎಕರೆಗೆ 40 ಟನ್ ಬೆಳೆಯೋದು ಎಷ್ಟು, ಹೊನ್ನಾವರ ಕಬ್ಬು. ಮಹಾಲಕ್ಷ್ಮಿ 1 ಎಕರೆಗೆ 50 ರಿಂದ 60 ಟನ್ ಬರುತ್ತೆ. ಅದೇ ಈ ಕಬ್ಬು ಇದೆಯಲ್ಲ, ಕಪ್ಪು ಗೆಣ್ಣಲ್ಲಿ ಬರುತ್ತಲ್ಲ, ಅದು 1 ಎಕರೆಗೆ 70 ಟನ್ ತನಕನೂ, 70 ರಿಂದ 80 ಟನ್ ತನಕನೂ ಆ ಕಬ್ಬು ಚೆನ್ನಾಗಿ ಬರುತ್ತೆ. ಮತ್ತೆ ಅದು ಸಾಫ್ಟ್ ಆಗೂ ಇರೋದ್ರಿಂದ ಸ್ವಲ್ಪ ರಫ್ ಇರುತ್ತೆ. ಸಾಫ್ಟ್ ಆಗಿ ಯಾವ್ದು ಹೊನ್ನಾವರ ಬರುತ್ತೆ, ಸಂಕ್ರಾಂತಿಗೆ ಬರೋದು ಅದು ಜ್ಯೂಸ್ ಕಬ್ಬಿನ ಟೈಪ್ ಅಲ್ಲಿ ಬರುತ್ತೆ. ಅದು ಸ್ವಲ್ಪ ಅದು ಸಾಫ್ಟ್ ಅಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಸಾಫ್ಟ್ ಆಗಿರುತ್ತೆ. ಅದು ಹೊನ್ನಾವರ ಅದು ಸಾಫ್ಟ್ ಆಗಿರುತ್ತೆ. ಇವು ಕಬ್ಬು ಇದು ಎಲ್ಲ ಸಕ್ಕರೆ ಚೆನ್ನಾಗಿ ಬರುತ್ತೆ, ಅದನ್ನ ಸಕ್ಕರೆಗೆ ಫ್ಯಾಕ್ಟರ್ ಲೈಕ್ ಮಾಡ್ತಾರೆ. ಬಟ್ ಈ ಹೊನ್ನಾವರ ಇದೆಯಲ್ಲ, ಇದನ್ನ ಲೋಕಲ್ ಆಗಿ ಬೆಲ್ಲ ತೆಗೆಯೋದಕ್ಕೆ ಕೃಷಿಯರ್ನರು ಅವ್ರು ಬಳಸ್ತಾರೆ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ ಸರ್. ಅಂದರೆ ರೈತನಿಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳಿಗೆ ಹೆದರಿ ಆ ರೈತ ವೃತ್ತಿನ ಬಿಡದೇನೆ ತಾನಿದ್ರಲ್ಲೇ ಏನೋ ಒಂದು ಸಾಧನೆ ಮಾಡ್ತೀನಿ, ನನ್ನ ರಾಷ್ಟ್ರಕ್ಕೆ ನನ್ನ ವೃತ್ತಿಯಿಂದನೇ ಏನೋ ಒಂದು ಕೊಡುಗೆ ಕೊಡ್ತೀನಿ ಅನ್ನೋ ಒಂದು ಛಲ ಇರುತ್ತಲ್ಲ ರೈತನಿಗೆ, ಆ ಒಂದು ಛಲದಿಂದನೇ ಇವತ್ತಿನವರೆಗೂ ನಾವು ಅನ್ನ ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ದೇಶ ಕಾಯುವಂಥ ಯೋಧ ತನ್ನ ಜೀವವನ್ನು ಲೆಕ್ಕಿಸದೆ ಅವನು ತನ್ನ ಜೀವನ ಪಣಕ್ಕಿಟ್ಟು ಬೇರೆಯವ್ರ ಜೀವನ ಕಾಯ್ತಾ ಇರ್ತಾನೆ. ಹಾಗೆ ರೈತ ಕೂಡ ತನಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಸ್ಥಿತಿ ಬಂದರೂ ಕೂಡ ಬೇರೆಯವ್ರಿಗೆ ಅನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ತನ್ನ ವ್ಯವಸಾಯ ವೃತ್ತಿನಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಹಾಗಾಗಿ ನಾವು ರೈತರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು, ರೈತರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅನ್ನೋದು ಈ ನಮ್ಮ ಕಾರ್ಯಕ್ರಮದ ಆಶಯ. ಈ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ತಮ್ಮ ಒಂದು ಅನುಭವವನ್ನು ತುಂಬ ಸೊಗಸಾಗಿ ಹಂಚ್ಕೊಂಡಿದ್ದೀರಾ. ಮತ್ತು ನಮ್ಮ ರೈತ ಮಿತ್ರರಿಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಬಸವ ಟಿವಿಯ ವತಿಯಿಂದ ಹಾಗೆ ರೈತ ಮಿತ್ರ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಸಚಿನ್ ಅವರು ಎಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ರು ಅಂತ. ರೈತ ವೃತ್ತಿ ಅನ್ನೋದು ಕೇವಲ ಒಂದು ಅಂಶನ ನಂಬಿಕೊಂಡು ಇರೋವಂಥ ಒಂದು ವೃತ್ತಿ ಅಲ್ಲ, ಅದು ನಮ್ಮ ರಾಷ್ಟ್ರದಲ್ಲಿ ನೆಲೆಸಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡುವಂಥ, ಶಕ್ತಿಯನ್ನು ನೀಡುವಂಥ ಒಂದು ವೃತ್ತಿ. ಆ ವೃತ್ತಿನಲ್ಲಿ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ಕೊಂಡು, ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು, ಆ ಸಮಸ್ಯೆಗಳಲ್ಲೇ ಒಂದು ತೃಪ್ತಿನ ಕಂಡುಕೊಂಡು ತನ್ನ ಜೀವನವನ್ನು ಸಂಪೂರ್ಣವಾಗಿ ರೈತ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋವಂಥ ರೈತನಿಗೆ ನಾವೆಲ್ಲ ಹೇಗೆ ಕೃತಜ್ಞತರಾಗಿರಬೇಕು ಅನ್ನೋದನ್ನು ಸಚಿನ್ ಅವ್ರನ್ನ ನೋಡಿ ನಾವು ತಿಳ್ಕೊಬೇಕಾಗತ್ತೆ. ಯಾಕೆಂದರೆ ಡಿಗ್ರಿ ತೊಗೊಂಡ್ರೂ ಕೂಡ ಅವರು ಬೇರೆ ಒಂದು ವೃತ್ತಿಗೆ ಆಕರ್ಷಣೆ ಆಗದೆ ರೈತ ವೃತ್ತಿನಲ್ಲೇ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇಂಥ ಒಂದು ಮನೋಭಾವ ಎಲ್ಲರಲ್ಲೂ ಇದ್ದಾಗ ರೈತ ವೃತ್ತಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿನ ಹೊಂದುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.